ನಾಯಕರನ್ನ ಮುಗಿಸುವಂತ ಕೆಲಸಕ್ಕೆ ಏನಾದರೂ ನರೇಂದ್ರ ಮೋದಿ ಅವರು ಕೈ ಹಾಕಿದ್ರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠಾಪಿಸ್ತಿತ್ತು. RSS ಗೊತ್ತಿತ್ತು ಮೋದಿ ಈಸ್ ದ ಬೆಸ್ಟ್ ಬೆಟ್. ಬಿಜೆಪಿ RSSಗೆ ಅವ್ರ ಐಕಾನ್ ಇಲ್ಲ. ಬಿಜೆಪಿಯಿಂದ ನಾಯಕರು ಅನ್ನೋ ಥರ ಇಲ್ಲ, ನಾಯಕರಿಂದ ಬಿಜೆಪಿ ಅಂತಾನೆ ಅಧಿಕಾರಕ್ಕೆ ಬಂದಿದೆ. ವಾಜಪೇಯಿ ಇದ್ದಾಗ ಬಿಜೆಪಿ ಸರ್ಕಾರ ಅಂತಿದ್ರು, ನಾವು ಮೋದಿ ಸರ್ಕಾರ. ಯಾವಾಗ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು, ವಾಜಪೇಯಿಗೆ ಮತ್ತು RSSಗೆ ಒಂದು ವಿರೋಧ ಬಂತು. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ನಿನ್ನೆ ಮೋಹನ್ ಭಾಗವತ್ ಅವರು ಮತ್ತೊಮ್ಮೆ ಅದು ವಿವಾದ ಸೃಷ್ಟಿಯಾಗಿತ್ತು. ಎರಡು ವಿಚಾರಗಳು. ಮೊದಲನೇದು ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಅನ್ನುವಂಥದ್ದು ಒಂದು. ಅದಾದಮೇಲೆ ಸ್ಟ್ರೈಟ್ ಅವೇ ಬಿ ಜೆ ಪಿಗೆ ಅವರು ಸ್ಟ್ರೈಟ್ ಹಿಟ್ ಮಾಡಿದ್ದಾರೆ. RSS ಇರೋದ್ರಿಂದ ಬಿ ಜೆ ಪಿಗೆ ಲಾಭ, ಬಿ ಜೆ ಪಿಯಿಂದ RSSಗೆ ಏನೂ ಆಗಬೇಕಾಗಿಲ್ಲ ಅನ್ನುವಂಥ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಯಾಕೆ ಮೋಹನ್ ಭಾಗವತ್ ಪದೇ ಪದೇ ಬಿ ಜೆ ಪಿ ವಿರುದ್ಧ ಹರಿಹಾಯ್ತಾ ಇದ್ದಾರೆ? ಯಾಕೆ ಮೋದಿಯವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ? ಏನು ನಡೀತಾ ಇದೆ ಬಿ ಜೆ ಪಿ ಮತ್ತು RSS ಒಳಗಡೆ? ಸಂಬಂಧ ಯಾಕೆ ಹಾಳಾಗ್ತಾ ಇದೆ? ಈ ಎಲ್ಲ ವಿಚಾರಗಳ ಬಗ್ಗೆ ಏನಿದೆ ಇನ್ಸೈಡ್ ಸ್ಟೋರಿ ಅಂತ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಿಕೋದ್ಯಮಿ ಶಶಿಧರ್ ಭಟ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ದ ಕಾಲಿಂಗ್. ಎಸ್ ಸರ್, ಈಗ ನೀವು ನೋಡಿದ್ರಿ ಅನ್ಸುತ್ತೆ ನಿನ್ನೆ ಮೋಹನ್ ಭಾಗವತ್ ಅವರ ಭಾಷಣವನ್ನು. ಬಿ ಜೆ ಪಿಯಿಂದ RSS ಅಂತರವನ್ನು ಕಾಯ್ದುಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರಾ, ಅಥವಾ ಬಿ ಜೆ ಪಿಯಲ್ಲಿ ಅಧಿಕಾರದಲ್ಲಿ ಇರೋರ ವಿರುದ್ಧ ಅವ್ರದ್ದೇನಾದರೂ ಅಸಮಾಧಾನ ಇದೆಯಾ? ಏನು, ಯಾವ ರೀತಿ ವ್ಯಾಖ್ಯಾನಿಸ್ತೀರಾ ಅದನ್ನ? ಒಂದು RSS ಮತ್ತು BJPಯ ಸಂಬಂಧ ಇದೆಯಲ್ಲ, ಅದು ಯಾವ ರೀತಿಯದು ಅಂತ ನೋಡಬೇಕು. BJPಯನ್ನು ಸದಾ RSS ನಿಯಂತ್ರಿಸ್ತಾ ಬಂದಿದೆ ಅನ್ನೋದು ಮೊದಲ ಮಾತು. ಯಾವಾಗ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು, ಆ ಸಂದರ್ಭದಲ್ಲಿ ವಾಜಪೇಯಿಗೆ ಮತ್ತು RSSಗೆ ಒಂದು ವಿರೋಧ ಬಂತು. ನಂತರ ಶೈನಿಂಗ್ ಇಂಡಿಯಾ ಕ್ಯಾಂಪೇನ್ ಮಾಡಿದ್ರು, BJP RSS ದೂರ ಉಳಿತು, ಹೋದರು ಸನ್ಮಾನ್ಯ ವಾಜಪೇಯಿ ಅವರು. ಅದಾದ ಮೇಲೆ ನೀವು ಅದ್ವಾನಿಯವ್ರನ್ನ ನೋಡಿ. ಅದ್ವಾನಿಯವರು ಪಾಕಿಸ್ತಾನಕ್ಕೆ ಹೋಗಿ ಬಂದರು, ಜಿನ್ನಾ ಸೆಕ್ಯುಲರ್ ಲೀಡರ್ ಅಂದರು, ಮುಗೀತು, ಖತಮ್, ಅವ್ರನ್ನ ಎತ್ತು ಹೋಗಿದ್ರು. ಸೊ ಮೋದಿ ಮತ್ತು RSS ಸಂಬಂಧ ಹೇಗಿದೆ ಅನ್ನೋದು, RSS ಜೊತೆಗಿನ ಮೋದಿ ಸಂಬಂಧ ಅದು ಹಳಸಿದ್ದು ಗುಜರಾತ್ನಿಂದಾನೆ. ಗುಜರಾತ್ನಲ್ಲಿ ಬಹುತೇಕ RSS ನಾಯಕರುಗಳನ್ನು ಅವರು ಫಿನಿಶ್ ಮಾಡಿದ್ರು. ಓಕೆ. ಅದಾದ ಮೇಲೆ 2014ರಲ್ಲಿ ಮೋದಿಯವರನ್ನು ಗುಜರಾತ್ನಿಂದ ರಾಷ್ಟ್ರ ರಾಜಕಾರಣಕ್ಕೆ ತಂದಿದ್ದು RSS. ಹೌದು, RSS ತಂದಿದ್ದು. ಹೌದು. ಈಗ ನೀವು ಹೇಳಿದ್ರಿ ಗುಜರಾತ್ನಲ್ಲಿ RSS ನಾಯಕರನ್ನ ಮುಗಿಸಿದ್ದು ಮೋದಿಯವರು ಅನ್ನುವಂಥ ಒಂದು ಭಯಾನಕ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಿಂದೂಗಳ ಹೃದಯ ಸಾಮ್ರಾಟ ನರೇಂದ್ರ ಮೋದಿಯವರು RSS ನಾಯಕರನ್ನು ಮುಗಿಸ್ಲಿಕ್ಕೆ ಹೇಗೆ ಸಾಧ್ಯ? ಒಂದು ಬಹಳ ಮುಖ್ಯವಾದ ಕೆಲವು ವಿಚಾರಗಳಿವೆ. ಮೋದಿ ಯಾರ ನಿಯಂತ್ರಣಕ್ಕೂ ಸಿಗದಿರುವ ನಾಯಕ. ಟ್ರಂಪ್ ನಿಯಂತ್ರಣಕ್ಕೆ ಮಾತ್ರ ಒಂದು ರೀತಿ ಅವು ಯಾವ ನಿಯಂತ್ರಣಕ್ಕೂ ಸಿಗದೇನೆ ನಿಯಂತ್ರಣಕ್ಕೆ ಒಳಪಡಿಸಿದರೆ ಪ್ರತಿಭಟಿಸುವ ಅಥವಾ ಅದಕ್ಕೆ ಬೇಕಾದ ಷಡ್ಯಂತರವನ್ನು ರೂಪಿಸಬಲ್ಲ. ಆ ಕಾರಣಕ್ಕಾಗಿ ಮೋದಿಯವರು ಅಶೋಕ್ ಸಿಂಘಾಲ್ನ ಮುಗಿಸಿದ್ರು. ಅದನ್ನು ನಾವು ಮಾತಾಡ್ತಾ ಹೋದರೆ ಗುಜರಾತ್ನಲ್ಲಿ RSS ಅನ್ನು ಇದು ಮಾಡೋದು ಇದಿದೆ. ಆದರೆ RSSಗೆ ಮೋದಿ ಬೇಕಾಗಿತ್ತು ಅಧಿಕಾರಕ್ಕೆ, ಅದು ಗೊತ್ತಿತ್ತು RSSನಲ್ಲಿ. ಆದರೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ RSS ಅನ್ನು ಒಡೆಯುವ ಒಂದು ಯತ್ನವನ್ನು ಮಾಡಿದ್ರು. ನಂಬರ್ 2 ಏನಿದ್ದಾರೆ RSSನಲ್ಲಿ. ಅಲ್ಲ, ನನಗೊಂದು ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮಾತುಗಳಲ್ಲಿ. ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ, ಈಗ RSSನ ನಾಯಕರನ್ನ ಮುಗಿಸುವಂಥ ಕೆಲಸಕ್ಕೆ ಏನಾದರೂ ನರೇಂದ್ರ ಮೋದಿ ಅವ್ರ ಕೈ ಹಾಕಿದರೆ, RSS ಯಾಕೆ ನರೇಂದ್ರ ಮೋದಿ ಅವ್ರನ್ನ ಅಲ್ಲಿ ಆ ಒಂದು ಲೆಕ್ಕದಲ್ಲಿ ಅಷ್ಟೊಂದು ಹೈಪ್ ಆಗಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠಾಪಿಸ್ತಿತ್ತು? RSSಗೆ ಗೊತ್ತಿತ್ತು, ಅವ್ರ ಥಿಂಕ್ ಟ್ಯಾಂಕಿಗೆ ಗೊತ್ತಿತ್ತು ಮೋದಿ ಈಸ್ ದ ಬೆಸ್ಟ್ ಬೆಟ್ ಅಂತ. ಸೊ ಒಂದು RSS ಮತ್ತು BJP ಏನಿದೆ, BJP RSSನ ಮುಖವಾಡ ಇದ್ದಾರೆ. ಓಕೆ. ಸೊ ಇದಾದ ಮೇಲೆ ಮೋದಿ ಬಂದ ಮೇಲೆ ಮೊದಲನೇದಾಗಿ ಮೋಹನ್ ಭಾಗವತ್ ಮತ್ತು ನಂಬರ್ 2 ದತ್ತಾತ್ರೇಯ ಹೊಸಬಾಳೆ ಕರ್ನಾಟಕದವರು, ಹೌದು, ಅವರ ನಡುವೆ ಡಿವೈಡ್ ಬಂತು. ಅದಕ್ಕೆ ಮೋದಿ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದಾದ ಮೇಲೆ ದತ್ತಾತ್ರೇಯ ಹೊಸಬಾಳೆ ಅವ್ರನ್ನ ಉತ್ತರ ಪ್ರದೇಶ ರಾಜಕಾರಣಕ್ಕೆ ಶಿಫ್ಟ್ ಮಾಡಲಾಯಿತು, ನಾಗ್ಪುರದಿಂದ ಅವ್ರನ್ನ ಶಿಫ್ಟ್ ಮಾಡಲಾಯಿತು. ಸೊ ಇದೇ ಹಂತದಲ್ಲಿ
ಯೋಗಿ ಆದಿತ್ಯನಾಥ್ ಏನು ಬಂದರು ಉತ್ತರ ಪ್ರದೇಶದ ರಾಜಕಾರಣಕ್ಕೆ, ಹ್ಮ್ RSS ಮ್ಯಾನ್. ಓಕೆ. ಸೊ ಈ ಗುಜರಾತ್ ಲಾಬಿಗೆ ಯೋಗಿ ಆದಿತ್ಯನಾಥ್ ಕಂಡ್ರಾಗಲ್ಲ. ಅಲ್ಲ, ಈಗ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಅಲ್ಲಿ ತುಳಿಯುವಂತ ಎಲ್ಲಾ ನೌ ದಟ್ ಗ್ರೇಟ್ ಭಾಗವಾಗಿ SIR ಈ ಅಸ್ತ್ರ ಏನಿದೆಯಲ್ಲ ಇದನ್ನ UP-ಯಲ್ಲೂ ಇವ್ರು ಬಳಸ್ತಾ ಇದ್ದಾರೆ. ಅದನ್ನ ಏನಾಗ್ತಿದೆ ಅಂದ್ರೆ ಹೋಮ್ ಮಿನಿಸ್ಟ್ರಿ ಇಸ್ ಡೂಯಿಂಗ್ ಲೈಕ್ ದಟ್. ಅದರಿಂದ ಅದು ಇನ್ನೊಂದು ದಿವಸ ನಾವು ಚರ್ಚೆ ಮಾಡಬೇಕು. UP-ಯಲ್ಲಿ ಬ್ರಾಹ್ಮಿನ್ಸ್ ವರ್ಸಸ್ ಠಾಕೂರ್. ಓಕೆ. ಠಾಕೂರ್ ಮತ್ತು ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಬ್ರಾಹ್ಮಣ ಶಾಸಕರುಗಳು ಪ್ರತಿಭಟನೆ ಮಾಡೋವರೆಗೆ. UP-ಯಲ್ಲಿ 14% ಬ್ರಾಹ್ಮಣರಿದ್ದಾರೆ, ಟೈಪ್ ಅಲ್ಲ, ದೇ ಆರ್ ಪವರ್ಫುಲ್ ಕಮ್ಯುನಿಟಿ, ಅಂದರೆ ಡಿಫ್ರೆಂಟ್. ಈ ಬಿರುಕೇನಿದೆ ಹಲವು ಸಂದರ್ಭದಲ್ಲಿ ದೊಡ್ಡದಾಗ್ತಾ ಹೋಯಿತು. ಪ್ರಾಯಶಃ ನೆನಪಿರ್ಬೋದು ನಿಮಗೆ, ಲಾಸ್ಟ್ ಇಲೆಕ್ಷನ್ಗಳಿಗಿಂತ ಮೊದಲು ಮಹಾರಾಷ್ಟ್ರ ಇಲೆಕ್ಷನ್ನಲ್ಲಿ ಇವರು ಹೊರಗುಳಿಯೋ ಒಂದು ಇದನ್ನು ಮಾಡೋದು. ಯಾವಾಗ RSS ಹೊರಗುಳಿತೋ ಆಗ BJP ಸಫರ್ ಆಗಿದೆ. ಅದಕ್ಕೆ ನಾವು ಸುದೀರ್ಘವಾಗಿ ಹೇಳ್ಬೋದು. ಸೊ ಮೋದಿಯವರ ಬಾಯಾಗಿರುವ BJP ಹಿಂದಿನ ಅಧ್ಯಕ್ಷರು ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ, ನಮಗೆ RSS ಬೇಕಾಗಿಲ್ಲ ಅಂತ. ಓಕೆ. RSS ಅಗತ್ಯ ಇಲ್ಲ ನಮಗೆ, ನಾವು ಬೆಳೆದು ಬಿಟ್ಟಿದ್ವಿ ಅಂದರು. ನೆಕ್ಸ್ಟ್ ಇಲೆಕ್ಷನ್ 2-3 ಕಡೆ RSS ಕೂಟ ಹೊಡಿತು. ಈಗಲೂ ಕೂಡ RSSನ ಒಂದು ಸಂಘಟನಾ ಚಾತುರ್ಯ, RSS ಚುನಾವಣೆಯಲ್ಲಿ ಯಾವ ರೀತಿ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ, ಇದಿಲ್ಲ ಅಂದ್ರೆ ಬಿಜೆಪಿ ನಗಣ್ಯ. ಆದರೆ ಇವರಿಗೊಂದು ಅಧಿಕಾರ, ಒಂದು ಅಹಂಕಾರ ಕೊಡುತ್ತೆ. ಈ ಅಹಂಕಾರದಿಂದ ನಡ್ಡಾ ಹೇಳಿದ ಮಾತು ಅಂದ್ರೆ ಮೋದಿ ಮಾತೇ ಅದು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಮೋದಿ ಬೇರೆಲ್ಲ, ನಡ್ಡಾ ಬೇರೆಲ್ಲ, ಈಸ್ ಅ ಪಪೆಟ್. ಹೌದು. ಸೊ ಆದ್ರಿಂದ ಅವ್ರು ಹೇಳಿದ ಮೇಲೆ ಫಜೀತಿ ಆಯ್ತು. ಮತ್ತೆ ಮೋದಿ ಎದ್ದು ಬಿದ್ದು ಬಿಡೋದ್ರು. ನಾಗ್ಪುರಕ್ಕೆ ಹೋಗಿದ್ದೆ, ನೆನಪಿರ್ಬೋದು. ಹೌದು. ನಾಗ್ಪುರಕ್ಕೆ ಹೋದ್ರು, ಮೋಹನ್ ಭಾಗವತರ್ ನೋಡಿದ್ರು, ಪ್ಯಾಚಪ್ ಮಾಡ್ಕೊಂಡ್ರು. ಹೌದು. ಸೊ ಈ ಎಸ್ಪೆಷಲಿ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ, ಒಂದು ನಿಮಿಷ, ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ BJP 240ಕ್ಕೆ ನಿಂತಲ್ಲ ಬಿಕಾಸ್ ಆಫ್ RSS ಸಂಪೂರ್ಣವಾಗಿ ಕೆಲಸ ಮಾಡಿಲ್ಲ. ಹೌದು, ಒಂದು ವಾದ ಇತ್ತು. ಈಗ ಲೈಕ್ ನಿನ್ನೆ ಮತ್ತೊಂದು ಮಾತನ್ನು ಹೇಳಿದರೆ ಮೋಹನ್ ಭಾಗವತ್, ಏನಂದ್ರೆ ಸಾವರ್ಕರ್ ಇನ್ನು ಮುಗಿಸ್ಬಿಡೋಣ ಅನ್ಸುತ್ತೆ ನನಗೆ. ಏನು ಗೊತ್ತಾ, ಒಂದು ನಮ್ಮಿಂದ BJPಗೆ ಅಚ್ಚೇ ದಿನ ಬಂದಿದೆ, BJPಯಿಂದ ನಮಗೆ ಅಚ್ಚೇ ದಿನ ಬಂದಿಲ್ಲ. ಹೌದು, ಎಲ್ಲ RSS ಕಾರ್ಯಕರ್ತರ ಮಾತದು. ಅದನ್ನು ಮೋಹನ್ ಭಾಗವತ್ ಹೇಳಿದ್ರು. ಸೆಕೆಂಡ್ ಏನಂದ್ರು, ಯಾವಾಗ RSS ಬೇಡ ಅನ್ನುತ್ತೋ ನಾನು ಸರಸಂಘ ಚಾಲಕರ ಜಾಗದಿಂದ ಹೋಗ್ತೀನಿ ಅಂದರು. ಈಸ್ ಗಿವಿಂಗ್ ಎ ಮೆಸೇಜ್ ಟು ಮೋದಿ. ಪಕ್ಷ ಬೇಡ ಅಂದ್ರೆ ನೀವು ಹೋಗಬೇಕು ಅನ್ನೋದು ಒಂದು ಮೆಸೇಜ್. ಅಚ್ಚೇ ದಿನದ ಪ್ರಶ್ನೆ ಬಂದಾಗ ಅವ್ರು ಯಾಕೆ ಹೇಳ್ತಾರೆ ಅಂತಂದರೆ, ಒಂದು ಈ ನಾಗರಿಕ ಸಂಹಿತೆ, ಸಮಾನ ನಾಗರಿಕ ಸಂಹಿತೆ ಏನಿದೆ ಅದು ಇಂಪ್ಲಿಮೆಂಟ್ ಇನ್ನೂ ಆಗಿಲ್ಲ ಅನ್ನುವ ಬೇಸರ ಇದೆ. ಅಂದರೆ RSSನ ಎಲ್ಲ ಎಜೆಂಡಾಗಳನ್ನು ಅವರ ನಿರೀಕ್ಷೆಯಂತೆ ಅಲ್ಲ, RSSನ ನಿರೀಕ್ಷೆಯಂತೆ BJP ಮಾಡಿಲ್ಲ. ಆದ್ರಿಂದ ನಮಗೆ ಅಚ್ಚೇ ದಿನ ಅಲ್ಲ. ಈಗ ನನಗೆ ಅದೇ ಪ್ರಶ್ನೆ ಬರ್ತಿರೋದು ಏನಂದ್ರೆ, ಈಗ ಸರಿ BJP ಪ್ರಣಾಳಿಕೆಯಲ್ಲಿ ತೋರಿಸೋದು ಯಾವುದು? RSSನ ಅಜೆಂಡಾಗಳನ್ನ, RSSನ ಹಲವಾರು ಅಜೆಂಡಾಗಳನ್ನ BJP ಕಾರ್ಯರೂಪಕ್ಕೆ ತಂದಿರೋದನ್ನ ನೀವು ನೋಡಿದ್ದೀವಿ ಸರ್. ರಾಮ ಮಂದಿರ ಆಯಿತು, ಆರ್ಟಿಕಲ್ 373 ಆಯಿತು, ಅದಾದಮೇಲೆ ಯಾವುದು ಬಹುಪತ್ನಿ, ಯಾವುದು ತಲಾಕ್, ತ್ರಿವಳಿ ತಲಾಕ್ ಇದಾಯಿತು. ಈಗಿರೋದು ಒಂದು ಏಕರೂಪ ನಾಗರಿಕ ಸಂಹಿತೆ, ಕಾನೂನು ಚೌಕಟ್ಟಿನಲ್ಲಿ ತಂದು ಅದನ್ನ ತರೋಣ ಅನ್ನೋದು ಇವರ ಒಂದು ಇದು ಇದೆ. ಹೀಗಿದ್ದಾಗಲೂ ಕೂಡ ನರೇಂದ್ರ ಮೋದಿ RSSನ ತತ್ವ ಸಿದ್ಧಾಂತಕ್ಕೆ ವಿರೋಧವಾಗಿ ಯಾವ ಕೆಲಸ ಮಾಡಿದ್ದಾರೆ ಅಂತ ಮೋದಿ ಮೇಲೆ RSS ವಿರೋಧ ಮಾಡಬೇಕು ಅಂತಲ್ಲ, ಯಾಕೆ ಸಿಟ್ಟು ಮೋದಿ ಮೇಲೆ ಯಾಕೆ ಸಿಟ್ಟು? ಪವರ್ ಸ್ಟ್ರಗಲ್. ಮತ್ತು ಯಾವತ್ತೂ ಕೂಡ RSS ಒಂದು ಗುಣಧರ್ಮ ಏನು ಗೊತ್ತಾ ನಿಮ್ಗೆ ಹೇಳಬೇಕು ಅಂದರೆ, ಅದು ಒಂದು ಹಂತವನ್ನು ಮೀರಿ ಒಬ್ಬ ವ್ಯಕ್ತಿ ಸಂಘಟನೆ ಮತ್ತು ಪಕ್ಷಕ್ಕಿಂತ ಮೇಲ್ನವು ಆಗ್ತಾನೆ ಅಂದರೆ ದೇ ವಿಲ್ ಥ್ರೋ ಹಿಮ್ ಔಟ್. ನಾನು 2 ಉದಾಹರಣೆ ಹೇಳಿದೆ. ಒಂದು ವಾಜಪೇಯಿ ಅವ್ರನ್ನ ವಾಜಪೇಯಿ ಅಂತ ಎತ್ತು ಒಗೆದ್ರು, ಅಡ್ವಾಣಿ. ಈಗ ಮೋದಿ BJPಯ ಹೆಸರು RSS ಹೆಸರು ಹಿನ್ನೆಲೆಗೆ ಹೋಗಿದೆ, ಮೋದಿ ಅನ್ನುವ ಹೆಸರು ಮುನ್ನೆಲೆ ಬಂದಿದೆ. BJP ಅದನ್ನು ಸಹಿಸ್ಕೊಳ್ಳಲ್ಲ. ಸಾರಿ, RSS ಅಂತ ಸಹಿಸ್ಕೊಳ್ಳಲ್ಲ. BJP ಯಾವಾಗ ಅಧಿಕಾರಕ್ಕೆ ಬಂದರೂ ಕೂಡ BJPಯಿಂದ ನಾಯಕರು ಅನ್ನೋ ತರ ಇಲ್ಲ, ನಾಯಕರಿಂದ BJP ಅಂತಾನೆ ಅಧಿಕಾರಕ್ಕೆ ಇಲ್ಲ. ನಿಮ್ಗೆ ವಾಜಪೇಯಿ ಅವರಿದ್ದಾಗ ಇಂಡಿಯಾ ಶೈನಿಂಗ್ ಅಂತ ಕ್ಯಾಂಪೇನ್ ಮಾಡಿ ಸೋತರು. ಆದರೆ ಈ ಹಂತದಲ್ಲಿ ಇವತ್ತು ನೋಡಿ, ನೀವು ವಾಜಪೇಯಿ ಇದ್ದಾಗ BJP ಸರ್ಕಾರ ಅಂತಿದ್ರು, am I right? ನೋ, ಮೋದಿ ಸರ್ಕಾರ. BJPಯ ಹೆಸರು ನೇಪಥ್ಯಕ್ಕೆ ಸರಿತಾ ಇದೆ. ಮೋದಿ ಸರ್ಕಾರ, ನಾಟ್ BJP ಸರ್ಕಾರ. BJP ಸಂಘಟನೆಯ ಹೆಸರು, RSS ಮತ್ತು BJPಯ ಸಂಘಟನೆಯ ಹೆಸರು ನೇಪಥ್ಯಕ್ಕೆ ಸರಿಯುತ್ತಿರುವುದನ್ನ RSS ಒಪ್ಪಲ್ಲ. ಅವರು ವಾಟ್ ದೇ ಬಿಲೀವ್,
ಸಂಘಟನೆ ಅನ್ನುವುದು ವ್ಯಕ್ತಿಗಿಂತ ದೊಡ್ಡದು. ಮುಖ್ಯವಾದದ್ದು, ಓಕೆ, ದೊಡ್ಡದು. ಹ್ಮ್. ಇಲ್ಲಿ ಮೋದಿ ಪಕ್ಷವನ್ನ ಮೀರಿ ಬೆಳೆದದ್ದು. ಮೋದಿ ಅಂದರೆ ಭಾರತ ಅನ್ನೋದು ಈ ಈ ವಿಚಾರಗಳು RSS ಹರ್ಟ್ ಮಾಡ್ತಾ ಇದೆ. ಓಕೆ. ಆದ್ರಿಂದ ಒಂದು ಮೆಸೇಜನ್ನು ಕೊಡ್ತಿದ್ದಾರೆ, ಹ್ಮ್. ನಿಮ್ಮ ಸಮಯ ಮುಗೀತು. ಹ್ಮ್. ನನಗೂ 75 ವರ್ಷ ಆಗಿದೆ. RSS ಸಂಘಟನೆ ಹೋಗು ಅಂದ್ರೆ ನಾನು ಹೋಗ್ತೀನಿ, BJP ನೀವು ಹೋಗೋದ್ರೆ ನೀವು ಹೋಗ್ಬೇಕು. ಹೋಗೋದ್ರೆ ನಾವು ಅದ್ರ BJP ಮಾತ್ರ ಅಲ್ಲ, ನಾವು ಯಾವುದೇ RSS ನಾಯಕರು ಅಷ್ಟೇ, ಸಂಘಟನೆಗಿಂತ ಯಾರು ದೊಡ್ಡವರಲ್ಲ. ದೊಡ್ಡವರಲ್ಲ. ಈಗ ಅವಕಾಶ ಸಿಕ್ಕಾಗ್ಲಿಲ್ಲ. ಈ ಮೋಹನ್ ಭಾಗವತ್ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ತಾನೆ ಇದ್ದಾರೆ. ಇದು ನಿನ್ನೆ ಮೊನ್ನೆ ಫಸ್ಟ್ ಇಂದಲ್ಲ, ಈ ರೀತಿ ಹಲವು ಬಾರಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ಮತ್ತೊಂದು ಪಾಯಿಂಟ್ ಎತ್ತಿದ್ದಾರೆ ಅವರು, ಅದು ವಿವಾದಕ್ಕೂ ಎಡೆ ಮಾಡಿಕೊಟ್ಟಿದೆ. ಏನಂದ್ರೆ ಸಾವರ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ರೆ ಭಾರತ ರತ್ನ ಪ್ರಶಸ್ತಿಯ ಮೌಲ್ಯ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಇದು ಬಟ್ಟಂಗಿತನ ಅಂತ ಕೆಲವರು ಹೇಳ್ತಿದ್ದಾರೆ, ಅಥವಾ ಇದಕ್ಕಿಂತ ಇನ್ನು ಯಾವುದು ಬಕೆಟ್ ಹಿಡಿಯೋ ಥರದ್ದು ಯಾವುದೂ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಆ ಸೋಷಿಯಲ್ ಮೀಡಿಯಾ ಚರ್ಚೆಗಳ ಬಗ್ಗೆ ನಾವು ಮಾತಾಡೋದು ಬೇಡ. ಬಟ್ ಮೋಹನ್ ಭಾಗವತ್ ಅವ್ರು ಹೇಳಿರೋ ಪ್ರಕಾರ ಸಾವರ್ಕರ್ ಅವ್ರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು, ಕೊಟ್ಟರೆ ಪ್ರಶಸ್ತಿಯ ಮೌಲ್ಯ ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದು. ಇದನ್ನ ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ? मैं नहीं हूं, लेकिन कोई मिला तो मैं पूछूंगा. लेकिन स्वातंत्रवीर सावरकर को भारत रत्न मिला नहीं मिला, तो भारत रत्न मिला तो उस सम्मान का गौरव बढ़ेगा. बिना उस सम्मान के ही वो लाखों करोड़ों हृदयों के सम्राट बने हैं. तो ठीक है, हाँ और भी है बताना. ಒಂದು ಸಾವರ್ಕರ್ ಅನ್ನೋರು ಏನಿದ್ದಾರೆ, ಅವರು ಜೈಲಿಗೆ ಹೋಗುವುದಕ್ಕಿಂತ ಮೊದಲನೇ ಸಾವರ್ಕರ್, ಜೈಲಿಗೆ ಹೋದ ಮೇಲೆ ಬಂದ ಸಾವರ್ಕರ್ ಬೇರೆ ಅಲ್ವಾ? ಆದರೆ BJP RSSಗೆ ಅವ್ರ ಐಕಾನ್ ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು ಯಾರೂ ಇಲ್ಲ. ಅವ್ರು ಬ್ರಿಟಿಷರ ಜೊತೆ ಇದ್ದವರು. ಈಗ ಸಾವರ್ಕರ್ ಜೈಲಿಗೆ ಹೋಗ್ಬೋದ್ರು, ಆದರೆ ಹೋಗಿ ಬಂದರೆ ಅವರು ಬ್ರಿಟಿಷರ ಮುಂದೆ ಕ್ಷಮಾದಾನದ ಭಿಕ್ಷೆಯನ್ನು ಕೇಳಿದ ವ್ಯಕ್ತಿ. ಕ್ಷಮಾಪಣ ಪತ್ರಗಳು ಬರೆದು ಕೊಟ್ಟರು. ಸೊ ಅಂತಹ ವ್ಯಕ್ತಿ ಏನಿದ್ದಾರೆ ಅಂದರೆ RSSಗೆ ಒಂದು ಐಕಾನ್ ಬೇಕು, ಅವ್ರಿಗಿನ್ಯಾರೂ ಇಲ್ಲ. ಆದ್ದರಿಂದ ಇವರನ್ನು ಎತ್ತುವ ಮೂಲಕ ಯು ಸಿ ದಟ್ ಭಾರತ ರತ್ನ ಪ್ರಶಸ್ತಿಯ ಮೌಲ್ಯ. ಇನ್ನೊಬ್ಬಳು ಹೆಣ್ಣುಮಗಳಿದ್ದಾಳೆ, ಹರಿಯಾಣದಿಂದ ಬಂದು MP ಆದವಳು, ಮೋದಿಗೆ ಆಪ್ತಳಾದವಳು, ಚಿತ್ರನಟಿ, ಆಯಿತಾ? ಅವರು 2014 ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರು. ಅವ್ರು ಇವತ್ತು ಹೇಳ್ತಿದ್ದಾಳೆ, ನಿನ್ನೆ ಇವತ್ತು ನೀವು ಗಮನಿಸಿರ್ಬೋದು ಮಾಧ್ಯಮಗಳಲ್ಲಿ, ಏನು ಹೇಳ್ತಿದ್ದಾಳೆ ಅವಳು? ಸೊ ಭಾರತ ರತ್ನಕ್ಕಿಂತ ಸಾವರ್ಕರ್ ದೊಡ್ಡವರು, ಸಾವರ್ಕರ್ ಮುಂದೆ ಭಾರತ ರತ್ನ ಏನೂ ಅಲ್ಲ ಅನ್ನುವ ಮೂಲಕ, ಅಂದರೆ ಆಕೆ ಒಂದು RSS ಮನಸ್ಥಿತಿಯನ್ನು ಕೂಡ ಪ್ರತಿಬಿಂಬಿಸ್ತಾರೆ. ಅವರಿಗೆ ಅವರ ಸಿದ್ಧಾಂತ, ಅವರ ಹೋರಾಟಗಾರರು ದೇಶಕ್ಕೆ ದೊಡ್ಡವರು. ನೀವು ಹೇಳಿದ್ರಿ ಸರ್, ಯಾವುದು ಕ್ಷಮಾಪಣಾ ಪತ್ರಗಳು ಒಂದಾಯ್ತು. ಎರಡನೇದಾಗಿ ಗಾಂಧಿ ಹತ್ಯೆಯಲ್ಲಿ ಸಾವರ್ಕರ್ ಪಾತ್ರ, ಹೌದು. ಮೂರನೇದಾಗಿ ದ್ವಿರಾಷ್ಟ್ರ ಸಿದ್ಧಾಂತ ಸಾವರ್ಕರ್ದು, ನಾಲ್ಕನೇದಾಗಿ ಬ್ರಿಟಿಷರೊಂದಿಗಿನ ಅವರ ಸಹಕಾರ ನೀತಿ, ಮತ್ತೊಂದು ಕೊನೆಯದಾಗಿ ಹಿಂದುತ್ವ ಅನ್ನೋದು ಒಂದೇ ಅನ್ನುವಂಥ ಒಂದು ಸಿದ್ಧಾಂತ. ಇಷ್ಟೆಲ್ಲ ಆರೋಪಗಳು ಅಥವಾ ಇಷ್ಟೆಲ್ಲ ಅಪವಾದಗಳು ಇವ್ರ ಮೇಲೆ ಇದ್ದಾವೆ, ಸಾವರ್ಕರ್ ಮೇಲೆ. ಅವರು ಈ ಭಾರತ ರತ್ನ ಪ್ರಶಸ್ತಿಯ ಜೊತೆಗೆ ಸಾವರ್ಕರ್ ಅವ್ರನ್ನ ಯಾಕೆ ತುಲನೆ ಮಾಡ್ತಿದ್ದಾರೆ ಅಂತ 2-3 ಕಾರಣ ಇದೆ. ನಿಮಗೆ BJP ಮತ್ತು RSSಗೆ ನೀವು ಪ್ರತಿ ರಾಜಕೀಯ ಪಕ್ಷಗಳ ಒಂದು ಐಕಾನ್ ಬೇಕಂತ. ನೀವು ಕಾಂಗ್ರೆಸ್ ಅಂದರೆ ಗಾಂಧಿ, ನೆಹರು ಐಕಾನ್ಗಳಿದೆ ಅಲ್ವಾ, ಒಂದು ಐಕಾನ್. ಈಗ ದಲಿತರಿಗೆ ಅಂದರೆ ಅಂಬೇಡ್ಕರ್ ಐಕಾನ್ ಅಲ್ವಾ. ಒಂದು ನಮ್ಮಂದರೆ ನಾವೊಂದು ಮೂರ್ತಿಯನ್ನು ಸೃಷ್ಟಿ ಮಾಡ್ತಾ ಹೋಗ್ತೀವಿ ಇಂಡಿಯಾದವ್ರಿಗೆ. ನಮಗೊಂದು ಮೂರ್ತಿ ಬೇಕು. ಹೌದು. ಈ ಜಾತಿ ಸಮುದಾಯಗಳಿಗೆ ಮೂರ್ತಿ ಬೇಕು. ಬ್ರಾಹ್ಮಣರಿಗೆ ಪುರಂದರದಾಸರು ಬೇಕು ಅಲ್ವಾ, ಕುರುಬರಿಗೆ ಕನಕದಾಸರು ಬೇಕು, ಒಕ್ಕಲಿಗರೆ ಬಾಲಗಂಗಾಧರ ಸ್ವಾಮಿ, ಕುವೆಂಪು ಬೇಕು, ಕೆಂಪೇಗೌಡರು ಬೇಕು, ಜಾತಿ ಸಮುದಾಯಗಳಿಗೆ. ಹಾಗೆ RSS ಅನ್ನುವ ಸಂಘಟನೆಗೆ ಅವ್ರಿಗೆ ಐಕಾನ್ ಯಾರನ್ನ ಹೇಳ್ತೀರಿ? ಗೋಡ್ಸೆ ನಮ್ಮ ಐಕಾನ್ ಅಂತ ಹೇಳೋಕ್ಕಾಗತ್ತಾ? ಒಳಗಡೆ ಇಟ್ಕೋಬೋದು ಅಷ್ಟೇ. ಗೋಡ್ಸೆ ದೇವಸ್ಥಾನ ಕಟ್ಬೋದು, ಅದನ್ನು ಮೀರಿ ಇನ್ಯಾರನ್ನ ಹೇಳ್ತೀರಿ? ಸ್ವಾತಂತ್ರ್ಯ ಹೋರಾಟ ಯಾರೂ ಇಲ್ಲ ಅವರಲ್ಲಿ. 1925 ಪ್ರಾರಂಭವಾದಂಥ ಸಂಘಟನೆ ಸ್ವಾತಂತ್ರ್ಯ ಬರುವವರೆಗೆ ಅವರು ಬ್ರಿಟಿಷರ ಜೊತೆಗಿದ್ದರು. 50 ವರ್ಷಗಳ ಕಾಲ RSS ಕಚೇರಿಯ ಮೇಲೆ ಭಾರತ ಧ್ವಜವನ್ನು ಹಾರಿಸಿಲ್ಲ. ಹೌದು. ಸೊ ಆದ್ದರಿಂದ ಅವರಿಗೊಂದು ಐಕಾನ್ ಬೇಕು. ಅವ್ರಿಗೆ ಸಾವರ್ಕರ್ ಬಿಟ್ಟರೆ ಇನ್ಯಾರೂ ಇಲ್ಲ, ಚಳವಳಿಗೆ ಹೋದವರೇ ಇಲ್ಲ, ಇನ್ಯಾರನ್ನ ಹೇಳೋಕ್ಕಾಗುತ್ತೆ? ಆದ್ದರಿಂದ ಐಕಾನ್ಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಭಾರತ ರತ್ನಕ್ಕಿಂತ ದೊಡ್ಡದು ಅಂತಾರೆ, ಭಾರತ ರತ್ನ ಬೇಕು ಅಂತಾರೆ, ಕೊಡಬಹುದು ನಾಳೆ. ದಟ್ ಇಸ್ ನಾಟ್ ದ ಇಶ್ಯೂ. ಬಟ್ ಅದನ್ನೊಂದು ಇಶ್ಯೂ ಆಗಿ ಪರಿವರ್ತನೆ ಮಾಡ್ತಾ ಒಂದು ಪ್ರತಿಮೆಯನ್ನು ಸೃಷ್ಟಿ ಮಾಡ್ತಾರೆ. ಎಸ್.
ಥ್ಯಾಂಕ್ ಯು ಸರ್, ಇಷ್ಟೊತ್ತು Thank you. ಭಾಗವಹಿಸಿ ಮಾತನಾಡಿದ್ದೀವಿ. Thank you. ನೋಡಿದ್ರಲ್ಲ ವೀಕ್ಷಕರೇ, ಈ RSS ಮತ್ತು BJP ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದೇ ತಾಯಿಯ ಇಬ್ಬರು ಮಕ್ಕಳಿದ್ದಂತೆ. ಇವ್ರು ಏನೇ ಜಗಳ ಮಾಡ್ಕೊಳ್ತಾರೆ, ಏನೇನೋ ಮಾತಾಡ್ಕೊಂಡ್ರು ಕೂಡ ಬೇರೆ ವಿಚಾರಗಳು ಅಂತ ಬಂದಾಗ ಇವರು ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಅವರವರ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಈ ಚರ್ಚೆಗಳು ನಿನ್ನೆ ಮೋಹನ್ ಭಾಗವತ್ ಹುಟ್ಟು ಹಾಕಿರುವಂಥ ಚರ್ಚೆಗಳು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್ ನೆಲ ಜಲ ಭಾಷೆಗಾಗಿ. ನೋಡ್ತಾ ಇರಿ ಫೋಕಸ್ ಟಿವಿ. ನಾಯಕರನ್ನ ಮುಗಿಸುವಂಥ ಕೆಲಸಕ್ಕೆ ಏನಾದರೂ ನರೇಂದ್ರ ಮೋದಿ ಅವ್ರ ಕೈ ಹಾಕಿದ್ರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠಾಪಿಸ್ತಿತ್ತು. RSS ಗೊತ್ತಿತ್ತು ಮೋದಿ ಇಸ್ ದ ಬೆಸ್ಟ್ ಬೆಟ್. BJP RSSಗೆ ಅವ್ರ ಐಕಾನ್ ಇಲ್ಲ. BJPಯಿಂದ ನಾಯಕರು ಅನ್ನೋ ಥರ ಇಲ್ಲ, ನಾಯಕರಿಂದ BJP ಅಂತಾನೆ ಅಧಿಕಾರಕ್ಕೆ ಬಂದಿದೆ. ವಾಜಪೇಯಿ ಇದ್ದಾಗ BJP ಸರ್ಕಾರ ಅಂತಿದ್ರು. ಮೋದಿ ಸರ್ಕಾರ ಯಾವಾಗ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು, ವಾಜಪೇಯಿಗೆ ಮತ್ತು RSSಗೆ ಒಂದು ವಿರೋಧ ಬಂತು.